ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದ ಮಸೂದೆಯನ್ನ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರವೇ ಹೇಳಿತ್ತು. ಆದರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪುನರಾಲೋಚನೆಯಲ್ಲಿ ತೊಡಗಿದಂತೆ ಕಾಣಿಸ್ತಾ ಇದೆ. ಲೋಕಸಭೆ ಕಲಾಪದ ಪಟ್ಟಿಯಿಂದ ದಿಢೀರ್ ಅಂತ ಇದಕ್ಕೆ ಸಂಬಂಧಿಸಿದ ಮಸೂದೆಗಳನ್ನು ಕೈಬಿಟ್ಟಿದ್ದಾರೆ. ಹೀಗಾಗಿ ಪ್ರಸಕ್ತ ಅಧಿವೇಶನದಲ್ಲಿ ಈ ಮಸೂದೆ ಮಂಡನೆ ಆಗತ್ತಾ ಆಗಲ್ವಾ ಅನ್ನೋ ಬಗ್ಗೆ ಈಗ ಸಂದಿಗ್ಧತೆ ನೆಲೆಸಿದೆ. ಈ ಮಧ್ಯೆ ಒಂದು ದೇಶ ಒಂದು ಚುನಾವಣೆ ಹೊಸದಲ್ಲ, ದೇಶದಲ್ಲಿ 3 ಬಾರಿ ಏಕಕಾಲದಲ್ಲಿ ಚುನಾವಣೆ ಆಗಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ಮೂಲಕ ಏಕ ಚುನಾವಣೆ ವಿರೋಧಿಸ್ತಾ ಇರುವಂತಹ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊನೆಗೂ ಸರ್ಕಾರ ರಚನೆ ಆಗೋಗಿದೆ. 10 ದಿನದ ನಂತರ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆಯಾಗಿದೆ. ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಆಗಿದ್ರು, ಬಟ್ ಮಂತ್ರಿ ಆಗಿರಲಿಲ್ಲ. 33 ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಮಹಾರಾಷ್ಟ್ರದ ಚಳಿಗಾಲದ ರಾಜಧಾನಿ ನಾಗಪುರದ ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 3 ಪಕ್ಷಗಳ 39 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬವನ್ಕುಲೆ, ರಾಧಾಕೃಷ್ಣ ವಿಖೆ ಪಾಟೀಲ್, ಚಂದ್ರಕಾಂತ್ ಪಾಟೀಲ್, ಪಂಕಜ್ ಮುಂಡೆ ಸೇರಿ 19 ಮಂದಿ, ಶಿವಸೇನೆಯ 12, ಎನ್ಸಿಪಿಯ 9 ಮಂದಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇದರೊಂದಿಗೆ ಗರಿಷ್ಠ 43 ಸಚಿವರು ಇರಬಹುದಾದ ಸಂಪುಟದಲ್ಲಿ 42 ಮಂದಿ ಸೇರಿದಂತಾಗಿದೆ. ಬಿಜೆಪಿ 1 ಸಚಿವ ಸ್ಥಾನವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ. ಆದರೆ ನಾಗ್ಪುರದಲ್ಲಿ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಅಘಾಡಿ ಕೂಟ ಆಕ್ರೋಶವನ್ನು ಹೊರಹಾಕಿದೆ. ಇನ್ನು ಇವಿಎಂ ವಿಚಾರದಲ್ಲಿ ಈಗ ಅವ್ರದ್ದೇ ಪಕ್ಷಗಳು ಜೊತೆಗಿರುವಂಥ ಪಕ್ಷಗಳೇ ಟೀಕೆ ಮಾಡಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಈಗ ಮಹಾಫಲಿತಾಂಶದ ನಂತರ ಇವಿಎಂ ಬಗ್ಗೆ ಕಾಂಗ್ರೆಸ್ ಇನ್ನಿಲ್ಲದ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇತ್ತು. ಉದ್ಧವ್ ಶಿವಸೇನೆ ಅಂತೂ ನಾಗ್ಪುರದ RSS ಕಚೇರಿಯ ಮುಂದೆ ಇವಿಎಂಗೊಂದು ದೇಗುಲ ಕಟ್ಟಿಸ್ಬಿಡಿ ಅಂತ ಲೇವಡಿ ಎಲ್ಲ ಮಾಡಿದ್ರು. ಆದರೆ ಇಂತಹ ವಾದಗಳನ್ನು ಇಂಡಿ ಕೂಟದ ಅಂಗ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಒಪ್ಪೋಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷದ ಇವಿಎಂ ಪಾಲಿಟಿಕ್ಸ್ ಸರಿಯಲ್ಲ, ಇವಿಎಂಗೂ ಫಲಿತಾಂಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಗೆದ್ದಾಗ ಒಂಥರ, ಸೋತಾಗ ಒಂಥರ ಹೇಳೋದು, ನಿಂದಿಸೋದು ಸರಿಯಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವಿಎಂ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಚುನಾವಣೆನೇ ಸ್ಪರ್ಧೆ ಮಾಡಬೇಡಿ ಅಂತ ಕಾಂಗ್ರೆಸ್ಗೆ ಉಚಿತ ಸಲಹೆ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಈ ಮಧ್ಯೆ ನನ್ನ ಬೆಳವಣಿಗೆ ಮತ್ತು ಪತನಕ್ಕೆ ಗಾಂಧಿ ಕುಟುಂಬ ಕಾರಣ ಅಂತ ಈ ಕಡೆಗೆ ಮಣಿಶಂಕರ್ ಅಯ್ಯರ್ ಬೇರೆ ಹೇಳ್ಕೊಂಡಿದ್ದಾರಂತೆ. ಹೌದಾ? ಕಾಂಗ್ರೆಸ್ ಪಕ್ಷ ಏನು ಹೇಳಬೇಕಾಗಿದ್ದಾಗ ಮಣಿಶಂಕರ್ ಅಯ್ಯರ್ ಅವ್ರ ವಿಚಾರದಲ್ಲಿ ಪಕ್ಷಕ್ಕೆ ಇಷ್ಟೆಲ್ಲ ಡ್ಯಾಮೇಜ್ ಆಗಿದ್ದು ನಿಮ್ಮಿಂದ ಅಂತ ಹೇಳ್ಕೋಬೇಕಾ? ನೋಡಿ ಹೆಂಗಿರುತ್ತೆ, ಎಷ್ಟೆಲ್ಲ ಡ್ಯಾಮೇಜ್ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು ಮಣಿಶಂಕರ್ ಅಯ್ಯರ್ ಅವರು. ಈಗ ನೋಡಿ ಅವರೇ ಹೇಳ್ತಾ ಇದ್ದಾರೆ, ಪತನಕ್ಕೂ ಮತ್ತು ಬೆಳವಣಿಗೆ. ಕರೆಕ್ಟ್, ಬೆಳವಣಿಗೆಗಾಯಿತು, ಪತನಕ್ಕೆ ತಹಶೀಲ್ದಾರ್ಗಳಿಗೆ ಕಾರ್ಯದೊತ್ತಡ ಹೆಚ್ಚುತ್ತಾ ಇದೆಯಾ? ಸರ್ಕಾರ ಕಿರುಕುಳ ಹೆಚ್ಚಾಗಿದೆಯಾ ಸರ್ಕಾರದ್ದು? ಈ ಪ್ರಶ್ನೆಗೆ ಕಾರಣವಾಗಿದ್ದು ಹೊಳೆನರಸೀಪುರ ತಹಶೀಲ್ದಾರ್ KK ಕೃಷ್ಣಮೂರ್ತಿ ಅವರ ಮಾತು. ಪಾನಿಪುರಿ, ಗೋಬಿ ಮಂಚೂರಿ ಅಂಗಡಿ ಇಟ್ಕೊಂಡವನು ನಮಗಿಂತ ಸುಖವಾಗಿ ಜೀವನ ಮಾಡ್ತಾರೆ, ಒತ್ತಡದ ಬದುಕಿನಿಂದ ನನಗೆ ಸರ್ಕಾರಿ ನೌಕರಿನೇ ಬೇಡ ಅನ್ನೋ ಹಾಗಾಗಿದೆ ಅಂತ ತಹಶೀಲ್ದಾರ್ ಅವ್ರ ಮಾತು. ಒಬ್ಬ ತಹಶೀಲ್ದಾರ್ ಒಂದು ತಾಲೂಕಿನ ಆಡಳಿತದ ಮುಖ್ಯಸ್ಥ, ಆದರೆ ನಮಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ಕಡಿಮೆ ಅವಧಿಯಲ್ಲಿ 25 ಕೆಲಸ ಕೊಟ್ಟು ಮಾಡಿ ಅಂತ ಒತ್ತಡ ಹಾಕ್ತಾರೆ, ಮಾನಸಿಕ ಕಿರುಕುಳ ಆಗ್ತಾ ಇದೆ ಅಂತ ತಮ್ಮ ನೋವನ್ನು ಹೊರಹಾಕೊಂಡಿದ್ದಾರೆ. ದುರದೃಷ್ಟವಶಾತ್ ನಮ್ಮ ಕುಟುಂಬವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸೋ ಯೋಗ್ಯತೆ ನಮಗಿಲ್ಲ ಅಂತ ಪಾಪ ಅವರು ನೋವನ್ನು ಹೇಳ್ಕೊಂಡಿದ್ದಾರೆ. ಸರ್ಕಾರಿ ನೌಕರಿನೇ ಬೇಡ ಅಂತ ಹೋಗಿದೆ. 25 ಕೆಲಸವನ್ನ ಕೇವಲ 1 ವಾರದಲ್ಲಿ ಕೊಟ್ಟು ಅವರು ನಿಗದಿಪಡಿಸಿದರೆ ಅವೈಜ್ಞಾನಿಕ ಅವರ ಟಾರ್ಗೆಟ್ ಕೊಡ್ತಾರೆ. ತುಂಬಾ ಮಾನಸಿಕ ಕಿರುಕುಳ ಆಗ್ತಾ ಇದೆ. ಇದನ್ನ ಸಮರ್ಥವಾಗಿ ಹೇಳಲಿಕ್ಕೆ ನಮ್ಮಲ್ಲಿ ತಾಕತ್ತಿಲ್ಲ. ನನ್ನ ವೈಯಕ್ತಿಕ ಹೇಳೋದಾದ್ರೆ ಪಾನಿಪುರಿಯನ್ನ ಗೋಬಿಯನ್ನು ಇಟ್ಕೊಂಡು ಜೀವನ ಮಾಡೋದು ನಮಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾರೆ, ಅಷ್ಟು ಅವರಿಗೆ ಪೀಸ್ ಆಫ್ ಮೈಂಡ್ ಇದೆ. ಮಾನ್ಯ ತಹಶೀಲ್ದಾರ್ ಸಾಹೇಬ್ರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಬಹಳಷ್ಟು ಜನಕ್ಕೆ ತಹಶೀಲ್ದಾರ್ ಆಗಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ನೀವು ಅದನ್ನು ಹೇಳ್ಕೊಳ್ತಾ ಇದ್ದೀರಾ. ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರ ನೋವು, ಅವ್ರವ್ರ ಒತ್ತಡಗಳು ಇದ್ದೇ ಇರುತ್ತೆ. ಈಗ ನೀವು ಪಾನಿಪುರಿ, ಗೋಬಿ ಮಂಚೂರಿಯದು ಹೇಳ್ತಾ ಇದ್ದೀರಲ್ವ, ಅದನ್ನೇ ಹೇಳೋದಾದ್ರೆ ಎಕ್ಸಾಂಪಲು, ಅವನಿಗೇನಾದರೂ ಅನಾರೋಗ್ಯ ಆದರೆ ಯಾರು ಕೊಡ್ತಾರೆ ಅವನಿಗೆ? ವ್ಯಾಪಾರಸ್ಥರು ಅವತ್ತಿನ ದಿನಕ್ಕೆ ಬರದೇ ಇದ್ರೆ ಅವನ ಪರಿಸ್ಥಿತಿ ಏನು? ಜೀವನ ನಡೆಯುತ್ತಾ ಒಂದು? ನಿಮಗೆ ಸರ್ಕಾರಿ ಸಂಬಳ ಇದೆ, ನೀವು ರಜೆ ಹಾಕ್ಕೊಂಡು ಹೋಗ್ಬೋದು. ನಿಮ್ಗೆ ಹುಷಾರಿಲ್ಲ, ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ ಸರ್ಕಾರ ದುಡ್ಡು ಕೊಡುತ್ತೆ, ಸಂಬಳನೂ ಬರುತ್ತೆ. ಅವ್ರ ಕತೆ ಯು ಕಾಂಟ್. ಅವರವ್ರ ಕೆಲಸಗಳು, ಅವರ ವೃತ್ತಿಗಳು ಹೇಗಿದೆ ನಡ್ಕೊಂಡು ಹೋಗುತ್ತೆ. ಒತ್ತಡಗಳು ಅಲ್ಲೂ ಇದೆ, ನಿಮಗೂ ಇದೆ. ಯಾರಿಗೂ ಒತ್ತಡ ಇಲ್ಲ? ಒತ್ತಡ ಇಲ್ಲದೆ ಇರುವಂಥವ್ರು ಯಾರಿದ್ದಾರೆ? ದೇವರಿಗೂ ಒತ್ತಡ ಇದೆ, ನಾವ್ಯಾವ ಲೆಕ್ಕ? ಇನ್ನು ಲೋಕಾಯುಕ್ತ ಅಧಿಕಾರಿಗಳ ಹೆಸರು ಬಳಸಿಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದ 2 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬಾಗಲಕೋಟೆ ಜಿಲ್ಲೆಯ ಎಳಕಲ್ ತಹಶೀಲ್ದಾರ್ ಸತೀಶ್ ಕುಡುಗಿ ಹಾಗೂ ಗ್ರೇಡ್ 2 ತಹಶೀಲ್ದಾರ್ ಈಶ್ವರ್ ಗಡ್ಡಿ ಎಂಬುವರು ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಸಿಬ್ಬಂದಿಯಿಂದ ಹಫ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ವಿಡಿಯೋ ಒಂದು ವೈರಲ್ ಆಗಿಬಿಟ್ಟಿದೆ. ಪ್ರತಿ ಸಿಬ್ಬಂದಿಯಿಂದ 5 ರಿಂದ 10 ಸಾವಿರ ರೂಪಾಯಿ ಕೊಡಬೇಕಂತೆ. ಹೌದಾ? ಇಲ್ಲವಾದರೆ ನಿಮ್ಮ ಮೇಲೆ ಲೋಕಾಯುಕ್ತ ಕೇಸ್ ಆಗುತ್ತೆ ಅಂತ ಗ್ರೇಡ್ 2 ತಹಶೀಲ್ದಾರ್ ಎದುರಿಸ್ತಾ ಇದ್ರು ಅಂತ ಸಿಬ್ಬಂದಿಯೊಬ್ಬರು ಹೇಳಿದ್ದಾರೆ. ಇತ್ತ ಬೆಂಗಳೂರಿನ ಆನೇಕಲ್ನಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಅಂತ ಹೇಳಿಕೊಂಡು ವಿಶೇಷ ತಹಶೀಲ್ದಾರ್ಗೆ ಬೆದರಿಕೆ ಹಾಕಿದ್ದ ವಂಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಸಂಪನ್ನಗೊಂಡಿದೆ. ನಿಮಿಷಾಂಬ ದೇಗುಲದಿಂದ ರಂಗನಾಥ ಸ್ವಾಮಿ ದೇವಾಲಯದವರೆಗೂ ಕೂಡ ಮಾಲಾಧಾರಿಗಳು ಮೆರವಣಿಗೆ ಹೋದರು.
ಮಾರ್ಗ ಮಧ್ಯೆ ಜಾಮಿಯಾ ಮಸೀದಿಗೆ ಕೆಲ ಮಾಲಾಧಾರಿಗಳು ಜೈ ಶ್ರೀರಾಮ್ ಅನ್ನುತ್ತಾ ನುಗ್ಗೋಕ್ ನೋಡಿದ್ರು, ಆದರೆ ಪೊಲೀಸರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನು ಅಂತಂದ್ರೆ, ಅದು ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುತ್ತೆ ಜಾಮಿಯಾ ಮಸೀದಿ. ಆ ಜಾಮಿಯಾ ಮಸೀದಿ ಪುರಾತತ್ವ ಇಲಾಖೆಗೆ ಬಂದಾಗಲೂ ಕೂಡ ಅಲ್ಲಿ ಮದ್ರಸಾವನ್ನ ನಡೆಸ್ತಾ ಇರೋದು. ಯಾಕೆಂದ್ರೆ ಪುರಾತತ್ವ ಇಲಾಖೆಗೆ ಬರುವಂಥದ್ರಲ್ಲಿ ಯಾರೂ ವಸತಿ ಇರೋಂಗಿಲ್ಲ, ಅಲ್ಲಿ ವಾಸ ಮಾಡೋ ಹಾಗಿಲ್ಲ. ಆದರೂ ಪುರಾತತ್ವ ಇಲಾಖೆ ಹೇಗೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಇದು ಕಣ್ಣಿಗೆ ಕುಕ್ಕುತ್ತೆ. ಆಮೇಲೆ ಅಲ್ಲಿ ದೇವಸ್ಥಾನ ಇತ್ತು, ಹನುಮ ದೇವಸ್ಥಾನ, ಅದನ್ನು ಉತ್ಖನನ ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ತಿದ್ದಾರೆ. ಹಂಗೆ ಆಗಲ್ಲ ಅದು. ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಒಡ್ಡಿದೆ. ಸ್ವಲ್ಪ ತಾಳ್ಮೆ ಇರಬೇಕು. ಯಾಕೆ ಹಿಂಗೆಲ್ಲ ಆಡ್ತೀರಾ? ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪರೋಕ್ಷವಾಗಿ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಕೋಲಾರದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜೀವನದಲ್ಲಿ ಸೋತಾಗಿದೆ, ಚುನಾವಣೆಗೆ ನಿಲ್ಲೋ ಆಸೆ ಇಲ್ಲ ಅಂದರು. ಮುಂದೆ ಇರ್ತೀನೋ ಇಲ್ವೋ ಅನ್ನೋ ಕಾರಣಕ್ಕೆ ಬಂದರೆ ಅಂದರು. ತಮ್ಮ ಸೋಲಿಗೆ ಕಾರಣಗಳನ್ನು ನೀಡಿದರು. ಎತ್ತಿನಹೊಳೆಯ ನೀರು ತಮ್ಮ ಭಾಗಕ್ಕೆ ಇನ್ನೂ ಬಾರದ ಬಗ್ಗೆ ತಮ್ಮದೇ ಪಕ್ಷದ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದರು. ಇನ್ನೇನಪ್ಪ ಆಗೋಯ್ತು ಅಂತ ಹೇಳಿ ಮದುವೆಗೆ ಹೋಗೋಣ, ಸಾವು ಹೋಗೋಣ, ರಥೋತ್ಸವಕ್ಕೆ ಹೋಗೋಣ, ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದೆ. ಚುನಾವಣೆಗೆ ಸೋತಿದ್ರೆ ನಾನು ಹೆದರಿ. ಖ್ಯಾತ ತಬಲಾ ಮಾಂತ್ರಿಕ ಉಸ್ತಾದ್ 73 ವರ್ಷದ ಜಾಕಿರ್ ಹುಸೇನ್ ಅಸ್ವಸ್ಥಗೊಂಡಿದ್ದಾರೆ. ಅವರು ಅಮೆರಿಕಾದಲ್ಲಿ ನೆಲೆಸಿರೋದ್ರಿಂದ ಅವರನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗ ಇತ್ತೀಚೆಗೆ ನಮ್ಮ ನಗಲಿದಂಥ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಸ್ಥಿಯನ್ನ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ಇವತ್ತು ನಿಶ್ಚಲಾನಂದನಾಥ ಸ್ವಾಮೀಜಿ ಅಧಿಕಾರ ಸ್ವೀಕಾರ ಮಾಡಿದರು. ಚಂದ್ರಶೇಖರನಾಥ್ ಸ್ವಾಮೀಜಿಯವರ ಆರೋಗ್ಯ ಸಮಸ್ಯೆ ಇತ್ತಂತೆ, ಹಾಗಾಗಿ ಈಗ ಉತ್ತರಾಧಿಕಾರಿಗವರು ನೇಮಕ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಾಜೀನಾಮೆ ನೀಡಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂತಹ ಕೆಎಸ್ ಅಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಅವರೇ ಈಗ ನಿಶ್ಚಲಾನಂದನಾಥ ಸ್ವಾಮೀಜಿಯವರು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಈಗ ಮತ್ತೆ ಶಾಕ್ ಅಂತೆ. ಏನು ಅಂತಂದ್ರೆ, ಅವರ ಅಧಿಕಾರ ಅವಧಿಯಲ್ಲಿ 3500 ಅಧಿಕಾರಿಗಳು ನಾಪತ್ತೆ ಆಗಿಬಿಟ್ಟಿದ್ರಂತೆ. ಹತ್ಯೆ ಅಂತೆ. ಅದು ಇವ್ರದೇ ಪಾತ್ರ ಇದೆ ಅಂತ ಈಗ ತನಿಖಾ ಆಯೋಗ ಅಲ್ಲಿ ಹೇಳಿದೆ ಅಂತೆ. ಸಿರಿಯಾ ದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ ಬಂಡುಕೋರರ ಹಿಂದೆ ಅಮೆರಿಕ ಪಾತ್ರ ಇದೆಯಾ? ಅಮೆರಿಕ ವಿದೇಶಾಂಗ ಮಂತ್ರಿಯ ಮಾತು ಕೇಳಿದ್ರೆ ಹಂಗೆ ಅನುಮಾನ ಬರುತ್ತೆ. ಸಿರಿಯಾದ ರೆಬಲ್ಸ್ ಜೊತೆಗೆ ನಾವಿನ್ನೂ ನೇರ ಸಂಪರ್ಕದಲ್ಲಿ ಇದ್ದೀವಿ ಅಂದಿದ್ದಾರೆ. ಇದು ಚರ್ಚೆಗೆ ಈಗ. ಇನ್ನು ಅಸಾದ್ ಪಲಾಯನದಿಂದ ಹಿಜ್ಬುಲ್ಲಾ ಸಂಘಟನೆಗೆ ಶಸ್ತ್ರಾಸ್ತ್ರ ಸಿಗದಂತಾಗ್ಬಿಟ್ಟಿದೆ. ಇದೇ ಹೊತ್ತಲ್ಲೇ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಮುರ್ಕೊಂಡು ಬೀಳ್ತಾ ಇದೆಯಂತೆ. ಏನಾಗುತ್ತೋ ಅಲ್ಲಿ. ತಲೆ ಬಾಚಿಕೊಂಡಿಲ್ಲ, ಕೂದಲನ್ನು ಹಾಗೆ ನೀಳವಾಗಿ ಬಿಟ್ಟಿದ್ದಾರೆ, ಬುರ್ಕಾ ಹಾಕಿಲ್ಲ, ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇರಾನಿ ಗಾಯಕಿಯನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ. ಗಾಯಕಿ ಪಸ್ತೂರಾ ಅಹಮದಿ ಇತ್ತೀಚೆಗೆ 4 ಪುರುಷರ ಜೊತೆಗೂಡಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ರು. ಇದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಈ ಬೆನ್ನಲ್ಲೇ ಈಗ ಈ ಬೆಳವಣಿಗೆ ನಡೆದಿದೆ. ಇನ್ನು 26 ವರ್ಷದ ಅನಾಥವಾಗಿ ಬೆಳೆದ ಯುವಕ ಕೊನೆಗೂ ಅಪ್ಪ ಅಮ್ಮನ ಮಡಿಲು ಸೇರಿದ್ದಾನೆ. ಬಟ್ ಏನಂದ್ರೆ ಟ್ವಿಸ್ಟು, ಯುವಕನ ಪೋಷಕರು ಅಗರ್ಭ ಶ್ರೀಮಂತರು. 26 ವರ್ಷದ ನಂತರ ಸಿಕ್ಕ ಮಗನಿಗೆ ಕಾರು, ಬಂಗ್ಲೆ ಸೇರಿ ಐಷಾರಾಮಿ ಸೌಕರ್ಯ ಎಲ್ಲ ಒದಗಿಸೋಕೆ ಮುಂದಾದರು. ಆದರೆ ಇದನ್ನೆಲ್ಲ ಅವನು ನಿರಾಕರಿಸ್ಬಿಟ್ಟು, ನಾನು ನನ್ನ ಹೆಂಡತಿಗಿರೋದಕ್ಕೊಂದು ಫ್ಲಾಟ್ ಕೊಡಿ ಸಾಕು, ನಿಮ್ಮ ಪ್ರೀತಿ ಇರಲಿ ಅಂತ ಹೇಳಿದ್ದಾನೆ. ಇದು ಚೀನಾದಲ್ಲೇ ಆಗಿರೋದು. ಹೌದಾ? ರಂಭಾಪುರಿ ಮಠಕ್ಕೆ ರೋಬೋಟಿಕ್ ಆನೆಯನ್ನ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಕೊಡುಗೆಯಾಗಿ ನೀಡಿದ್ದಾರೆ. ಈ ರೋಬೋಟಿಕ್ ಆನೆಯನ್ನ ರಂಭಾಪುರಿ ಶ್ರೀಗಳು ಮಠಕ್ಕೆ ಬರಮಾಡಿಕೊಂಡ್ರು. ನೋಡಲು ಆನೆಯಂತೆ ಕಾಣುವ ರೋಬೋಟಿಕ್ ಆನೆ ಮಠದ ಆವರಣದಲ್ಲಿ ಇದ್ದು ಭಕ್ತರನ್ನ ಆಶೀರ್ವದಿಸ್ತಾ ಇದೆ.